ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕರ್ಸ್ಗೆ ಸ್ವಾಗತ. ನಾನಿವತ್ತು ರವೆಯಿಂದ ಮಾಡೋಂಥ ಒಂದು 2 ಸ್ನ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ. ನಾವು ಒಂದೇ ಥರ ಸ್ನ್ಯಾಕ್ ತಿಂದು ಬೇಜಾರಾಗಿರುತ್ತಲ್ಲ, ಸ್ವಲ್ಪ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇದು ಸೂಜಿ ನಗೆಟ್ಸ್ ಅಂತ. ಎಷ್ಟು ಒಳಗಡೆ ಒಂದು ರೀತಿ ಸಾಫ್ಟ್ ಆಗಿರುತ್ತೆ ಮತ್ತು ಹೊರಗಡೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಚೆನ್ನಾಗಿರುತ್ತೆ ಸಂಜೆ ಹೊತ್ತಲ್ಲಿ ತಿನ್ನೋಕ್ಕೆ ಕಾಫಿ ಜೊತೆಗೆ. ಇದು ಸೂಜಿಯಿಂದ ಮಾಡಿರೋಂಥ ಕಟ್ಲೆಟ್ಸು ನೋಡಿ. ಇದು ತುಂಬ ಸಾಫ್ಟ್ ಆಗಿರುತ್ತೆ, ಒಳಗಡೆ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಪ್ಯಾನಲ್ಲಿ 1 ಕಪ್ ಚಿರೋಟಿ ರವೆನ ಹುರ್ಕೋತಾ ಇದ್ದೀನಿ. ಒಂದು ಒಳ್ಳೆ ಘಮ ಬರೋ ತನಕ ಇದು ಹುರಿಬೇಕು. ಇದಾಗಿದೆ. ಈಗ ನಾನು ಅದೇ ಪ್ಯಾನಿಗೆ ನಾವು ಯಾವ ಅಳತೆಯಿಂದ 1 ಕಪ್ ರವೆ ತೊಗೊಂಡಿರ್ತೀವಲ್ಲ ಅದರಲ್ಲಿ 2 ಕಪ್ಪು ನೀರು ಹಾಕ್ತಾಯಿದ್ದೀನಿ ನೋಡಿ. ನೀರು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಈಗ ನಾನು 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋತಾ ಇದ್ದೀನಿ. ಅದಾದ ನಂತರ 1 ಸ್ಪೂನಷ್ಟು ಇಟಾಲಿಯನ್ ಸೀಸನಿಂಗ್, ಅಂದರೆ ಇದು ಒರೆಗ್ಯಾನೋ ಅಂತ ಕೂಡ ಹೇಳ್ತಾರೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ಒಣಮೆಣಸಿನ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, 1-1.5 ಸ್ಪೂನ್ ಹಾಕ್ಕೋಬೋದು. ಈಗ ನೀರು ಕುದೀತಾ ಇದೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ, 2-3 ಟೇಬಲ್ ಸ್ಪೂನಷ್ಟು. ಈ ಕುದಿಯೋ ನೀರಿಗೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಕೋತೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದ ನಂತರ ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಆ ರವೆನ ನಿಧಾನವಾಗಿ ಹಾಕ್ಕೋಬೇಕು, ಗಂಟು ಬರಲಾರ್ದ ಹಾಗೆ ನಿಧಾನವಾಗಿ ಹಾಕ್ಕೋಬೇಕು ನೋಡಿ. ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಇರಬೇಕು. ಈ ಥರ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ಮುದ್ದೆ ಥರ ಆಗುತ್ತೆ ಚೆನ್ನಾಗಿ. ಈ ಥರ ಒಂದು ಹಿಟ್ಟು ಕಲಿಸಿದಾಗ ಹೇಗಾಗುತ್ತೋ ಆ ಥರ ಹಾಗಾಗುತ್ತೆ. ಇದನ್ನು ಇವಾಗ ನಾವು ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಅದಾದ ನಂತರ ಚೆನ್ನಾಗಿ ಈ ಥರ ನೋಡಿ ಆ ಥರ ಆಗಿದೆ, ಈ ಥರ ಮೆತ್ತಗಾಗುತ್ತೆ. ಇದನ್ನು ಈಗ ಉಂಡೆಗಳ ಥರ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ. ಈಗ ಎಣ್ಣೆನ ಕಾಯಿಸೋಕೆ ಇಟ್ಕೋತಾ ಇದ್ದೀನಿ ಸೂಜಿ ನಗೆಟ್ಸ್ ಮಾಡೋಕ್ಕೆ. ಈಗ ನೋಡಿ ಒಂದೊಂದೇ ನಾನು ಆ ಉಂಡೆಗಳು ಮಾಡಿದ್ನಲ್ಲ ಅದನ್ನು ತೊಗೊಂಡು ಈ ಥರ ನಾವು ಕೋಡ್ಬಳೆ ಮಾಡ್ತೀವಲ್ಲ ಆ ಥರ ಈ ಥರ ಉದ್ದುದ್ದಕ್ಕೆ ಈ ಥರ ಕೈಯಿಂದ ಮಾಡ್ಕೋಬೋದು ನೋಡಿ.
ಇದನ್ನು ಸಣ್ಣ ಸಣ್ಣ ಪೀಸಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಬಾಲ್ ಥರ ಕೈಯಿಂದ ಶೇಪ್ ಮಾಡ್ಕೋಬೋದು ಅಥವಾ ಬೇರೆ ಯಾವುದಾದ್ರು ಶೇಪ್ ಕೊಟ್ಕೋಬೋದು. ನಾನು ಇದನ್ನು ಹೀಗೆ ಇಟ್ಟಿದ್ದೀನಿ ನೋಡಿ. ಈ ಥರ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಸಂಜೆ ಹೊತ್ತಲ್ಲಿ ತಿನ್ನೋಕ್ಕೆ. ಆಮೇಲೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗೂ ಇರುತ್ತೆ. ಇದರಲ್ಲಿ ನಾನು ಇಟಾಲಿಯನ್ ಸೀಸನಿಂಗ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಇವಾಗ ಇದನ್ನು ಕಾಯ್ದ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ತಕ್ಕೋಬೇಕು. ನೋಡಿ ಈ ಥರ ಒಂದು ಒಳ್ಳೆ ಕಲರ್ ಬಂದಿದೆ. ಇವಾಗ ಈ ಥರ ರೆಡಿ ಆಗುತ್ತೆ ಇದು. ನೋಡಿ ಸೂಜಿ ಸ್ನ್ಯಾಕ್ಸ್ ರೆಡಿಯಾಗಿದೆ. ಇದು ಸಂಜೆ ಹೊತ್ತಲ್ಲಿ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನಾನಿವಾಗ ಸೂಜಿಯಿಂದ ಕಟ್ಲೆಟ್ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ. ರವೆಯ ಕಟ್ಲೆಟ್ ಇದು ಅದಕ್ಕೋಸ್ಕರ ಒಂದು ಸ್ಟಫಿಂಗ್ ಮಾಡ್ತಾಯಿದ್ದೀನಿ ನಾನು. ಈ ಸ್ಟಫಿಂಗಿಗೋಸ್ಕರ ನಾನು ಒಂದು ಪ್ಯಾನಲ್ಲಿ ಒಂದು ದೊಡ್ಡ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ಒಂದು ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲದ್ರೆ ಬಿಡ್ಬೋದು. ಅದಾದ ನಂತರ ಮತ್ತು ತುರ್ಕೊಂಡಿರೋಂಥ ಕ್ಯಾರೆಟ್ ಹಾಕ್ಕೋತಾ ಇದ್ದೀನಿ, ಒಂದೆರಡು ಸ್ಪೂನ್, ದೊಡ್ಡ ಸ್ಪೂನಷ್ಟು. ಅದಾದ ನಂತರ ಒಂದೆರಡು ಸ್ಪೂನಷ್ಟು ಕ್ಯಾಪ್ಸಿಕಮ್ ಹಾಕ್ಕೋತೀನಿ. ಈಗ ಅದೇ ರೀತಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಕ್ಯಾಬೇಜ್ನೂ ಹಾಕ್ಕೊಂಡಿದ್ದೀನಿ. ಈ ಥರ ಚೆನ್ನಾಗೆಲ್ಲ ಕೈ ಆಡಿಸ್ಕೋಬೇಕು. ಸ್ವಲ್ಪ ಉಪ್ಪು ಉದುರಿಸ್ಕೊಂಡಿದ್ದೀನಿ ಈ ತರಕಾರಿಗಳು ಬೇಯಲಿ ಅಂತ. ಇದನ್ನು ಭಾಳಷ್ಟು ಬೇಯಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ಒಂದು 2ರಿಂದ 3 ಟೇಬಲ್ ಸ್ಪೂನು ನಾನು ಪನ್ನೀರ್ ಹಾಕ್ಕೋತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಖಾರ ಪುಡಿ 1 ಸ್ಪೂನಷ್ಟು, ಒಣಮೆಣಸಿನ ಪುಡಿ. ಅದಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ, ಆಮೇಲೆ ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಆಮೇಲೆ ಅಮ್ಚೂರು ಪುಡಿನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹುಳಿ ಬರಲಿ ಅಂತ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು. ಇವಾಗ ಚೆನ್ನಾಗಿ ಇದನ್ನೆಲ್ಲ ಕಲಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸ್ಕೋಬೇಕು. ಇವಾಗ ಇದ್ರದ್ದು ಸ್ಟಫಿಂಗು ರೆಡಿಯಾಗಿದೆ. ಇದು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಈ ಸ್ಟಫಿಂಗ್ನ.
ನಾನು ಆವಾಗ ರವೆಯಿಂದ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಹಿಟ್ಟನ್ನು, ಅದನ್ನು ಈಗ ಉಪಯೋಗಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ನಾವು ಆವಾಗಲೇ ಮಾಡಿಟ್ಕೊಂಡಿದ್ದೆ ಇದು. ಅದು ಸಣ್ಣ ಸಣ್ಣದು ಉಂಡೆಗಳು ಮಾಡಿಕೊಂಡು ಈ ಥರ ಪೂರಿ ಥರ ಸಣ್ಣ ಸಣ್ಣದಾಗಿ ಲಟ್ಟಿಸ್ಕೊಂಡು ಅದರೊಳಗೆ ನಾನು ಮಾಡಿಟ್ಕೊಂಡಿದ್ನಲ್ಲ ಫಿಲ್ಲಿಂಗ್ನ ಅದರೊಳಗೆ ಹಾಕ್ಕೋಬೇಕು. ನೋಡಿ ಈ ಥರ. ಇದು ತುಂಬ ಈಸಿಯಾಗಿ ವರ್ಕ್ ಮಾಡೋಕ್ಕಾಗುತ್ತೆ, ಯಾಕಂದರೆ ಇದು ರವೆ ಆದ್ದರಿಂದ ಚೆನ್ನಾಗಿ ಮೆತ್ತಗಾಗ್ಬಿಟ್ಟಿರುತ್ತೆ. ನೀವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮೋಲ್ಡ್ ಮಾಡ್ಬೋದು. ನೋಡಿ ಈ ಥರ ರೆಡಿ ಆಗುತ್ತೆ. ನಿಮಗೆ ಬೇಕಾದರೆ ನಡುವೆ ಚೀಸ್ ಬೇಕಾದ್ರೆ ಚೀಸ್ ಹಾಕೋಬೋದು. ಸೊ ಇದು ಒಂದು ರೀತಿ ರುಚಿಕರವಾಗಿರುತ್ತೆ ಸಂಜೆ ಹೊತ್ತು ಸ್ನ್ಯಾಕಿಗೆ. ನೋಡಿ ಈ ಥರ ಸಣ್ಣ ಸಣ್ಣದು ಲಟ್ಟಿಸ್ಕೊಂಡ್ಬಿಟ್ಟು ಈ ಥರ ಅದರೊಳಗೆ ಫಿಲ್ಲಿಂಗ್ನ ಹಾಕ್ಕೊಂಡು ಅದನ್ನು ಮುಚ್ಕೋಬೇಕು. ಅಕಸ್ಮಾತ್ ನಿಮಗೇನಾದರೂ ರವೆ ನೀವು ರೆಡಿ ಮಾಡ್ಕೊಂಡಿರೋದು ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ನಾದ್ಕೋಬೋದು, ಇನ್ನೂ ಚೆನ್ನಾಗಿ ಬರುತ್ತೆ. ಅಂದರೆ ಆ ಥರ ಮಾಡೋದ್ರಿಂದ ಒಡೆದು ಹೋಗಲ್ಲ ಸೈಡಿಗೆ. ಅಕಸ್ಮಾತ್ ಗಟ್ಟಿಯಾಗಿತ್ತು ಅಂದರೆ, ಮೆತ್ತಗಿತ್ತು ಅಂದರೆ ಹಿಟ್ಟು ಅದರ ಅವಶ್ಯಕತೆ ಏನೂ ಇಲ್ಲ. ನೋಡಿ ಈ ಥರ. ಇವಾಗ ಎಲ್ಲ ಕಟ್ಲೆಟ್ಸ್ಗಳು ರೆಡಿಯಾಗಿದೆ. ನಾನು ಒಂದೆರಡು ಟೇಬಲ್ ಸ್ಪೂನ್, ಅಂದರೆ ಈಗ ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ, ಅಂದರೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಡೀಪ್ ಫ್ರೈ ಮಾಡೋದೇನು ಬೇಕಾಗಿಲ್ಲ, ಶಾಲೋ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದನ್ನು ಈ ಥರ ಶಾಲೋ ಫ್ರೈ ಮಾಡ್ಕೊಳ್ಳಿ. ಇದನ್ನು ಎರಡೂ ಕಡೆ ಬೇಯಿಸಿದ ನಂತರ ಈ ಥರ ಒಳ್ಳೆ ಕಲರ್ ಬರುತ್ತೆ. ನೋಡಿ, ಹೊರಗಡೆಯಿಂದ ಇದು ಕ್ರಿಸ್ಪಿ ಇರುತ್ತೆ, ಒಳಗಡೆ ಸಾಫ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ಸೂಜಿ ಕಟ್ಲೆಟ್ಸ್ ರೆಡಿಯಾಗಿದೆ. ನೋಡಿ ಈ ಥರ 2 ಸ್ನ್ಯಾಕ್ಸ್ನ ಹೆಂಗೆ ಮಾಡ್ಕೋಬೋದು ರವೆನ ಉಪಯೋಗಿಸಿ ಅಂತ. ಇದು ಸಂಜೆ ಹೊತ್ತಲ್ಲಿ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ, ಇದು ರವೆಯಿಂದ ಮಾಡ್ಕೊಳ್ಳೋಂಥ 2 ಸ್ನ್ಯಾಕ್ಸ್ಗಳು. ಒಂದು ರವೆಯ ನಗೆಟ್ಸ್ ಅಂತಾರೆ, ಇನ್ನೊಂದು ರವೆ ಕಟ್ಲೆಟು. ನೋಡಿ, ಇದು ಯಾವ ಥರ ಹೊರಗಡೆಯಿಂದ ಗಟ್ಟಿಯಾಗಿರುತ್ತೆ, ಒಳಗಡೆಯಿಂದ ಸ್ವಲ್ಪ ಸಾಫ್ಟಾಗಿರುತ್ತೆ, ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಇದು ಕಟ್ಲೆಟ್ ನೋಡಿ, ಇದು ಕೂಡ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ. ಈ ಥರ ತುಂಬಾ ರುಚಿಯಾಗಿರುತ್ತೆ ಟೇಸ್ಟು. ತುಂಬ ಧನ್ಯವಾದಗಳು ನನ್ನ ಚಾನೆಲ್ನ ವಾಚ್ ಮಾಡಿದ್ದಕ್ಕೆ. ಮತ್ತು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ನಮಸ್ಕಾರ.